ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತ ಮತ್ತೊಂದು ಐತಿಹಾಸಿಕ ಕ್ಷಣವನ್ನು ದಾಖಲಿಸಿದೆ. ಈ ವಾರ ಭಾರತವು ತನ್ನ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂದರೆ ಕಡಿಮೆ ದೂರದ ಕ್ಷಿಪಣಿ ಅಗ್ನಿ-1 ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ಪರೀಕ್ಷೆ ನಡೆದದ್ದು ಒಡಿಶಾದ ಬಾಲಾಸೋರ್ನಲ್ಲಿರುವ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಿಂದ, ಅಂದರೆ ಚಾಂದಿಪುರ್ ಟೆಸ್ಟ್ ರೇಂಜ್ನಿಂದ. ಸರಿ, ಮೊದಲು ನೋಡೋಣ ಈ ಅಗ್ನಿ-1 ಅಂದರೆ ಏನು, ಯಾಕೆ ಇದು ಮುಖ್ಯ ಅಂತ. ಸ್ನೇಹಿತರೆ, ಅಗ್ನಿ-1 ಒಂದು ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. ಇದರ ರೇಂಜ್ ಸುಮಾರು 700 ಕಿಲೋಮೀಟರ್ನಿಂದ 1200 ಕಿಲೋಮೀಟರ್ನವರೆಗೆ ಇದೆ. ಮತ್ತು ಇದು ಸಾಮಾನ್ಯ ವಾರ್ಹೆಡ್ ಮಾತ್ರ ಅಲ್ಲ, ನ್ಯೂಕ್ಲಿಯರ್ ವಾರ್ಹೆಡ್ಡನ್ನು ಕೂಡ ಹೊತ್ತೊಯ್ಯಬಲ್ಲದು. ಅಂದರೆ ಇದು ಸ್ಟ್ರಾಟಜಿಕ್ ಡಿಟರೆನ್ಸ್, ಅಂದರೆ ಶತ್ರುಗಳನ್ನು ಹಿಂದಕ್ಕೆ ಓಡಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನೊಂದು ಮುಖ್ಯ ವಿಷಯ, ಇದನ್ನು ಬಹಳ ಬೇಗ ಡೆಪ್ಲಾಯ್ ಮಾಡಬಹುದು. ರಸ್ತೆಯ ಮೇಲೆ ಸಾಗಿಸಬಹುದು, ರೈಲಿನ ಮೂಲಕ ಸಾಗಿಸಬಹುದು. ಅಂದರೆ ಇದು ಹೈಲಿ ಮೊಬೈಲ್ ಆಗಿದೆ. ಯಾವ ದಿಕ್ಕಿನಿಂದ ಬೇಕಾದರೂ ಲಾಂಚ್ ಮಾಡಬಹುದು. ಇನ್ನು ಇದರ ಇತಿಹಾಸ ಏನು ಗೊತ್ತಾ? 1999ರ ಕಾರ್ಗಿಲ್ ಯುದ್ಧದ ನಂತರ ಭಾರತಕ್ಕೆ ಒಂದು ಕೊರತೆ ಅನಿಸಿತು. ನಮ್ಮಲ್ಲಿ ಪೃಥ್ವಿ 2 ಇತ್ತು. ಅದರ ರೇಂಜ್ 250 ಕಿಲೋಮೀಟರ್. ಅದಕ್ಕಿಂತ ದೊಡ್ಡದಾಗಿ ಅಗ್ನಿ-2 ಇತ್ತು. ಅದು ತುಂಬ ಲಾಂಗ್ ರೇಂಜ್. ಆದರೆ ನಡುವಿನ ಗ್ಯಾಪನ್ನು ಫಿಲ್ ಮಾಡಲು ಒಂದು ಕ್ಷಿಪಣಿ ಬೇಕಾಗಿತ್ತು. ಅದಕ್ಕಾಗಿಯೇ DRDO ಅಭಿವೃದ್ಧಿಪಡಿಸಿದೆ ಈ ಅಗ್ನಿ-1. ಈ ಕ್ಷಿಪಣಿ ಈಗಾಗಲೇ ಇಂಡಿಯನ್ ಆರ್ಮಿ ಬಳಿ ಡೆಪ್ಲಾಯ್ಡ್ ಆಗಿದೆ. ಇದು ಕೇವಲ ಪ್ರಯೋಗ ಮಾತ್ರ ಅಲ್ಲ, ಸಕ್ರಿಯ ಸೇವೆಯಲ್ಲಿದೆ ಸ್ನೇಹಿತರೆ. ಹಾಗಾದರೆ ಈ ಪರೀಕ್ಷೆ ಯಾಕೆ ನಡೆಯಿತು? ಇದು ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ನ ಅಡಿಯಲ್ಲಿ ನಡೆದ ಆಪರೇಷನಲ್ ರೆಡಿನೆಸ್ ಟೆಸ್ಟ್. ಅಂದರೆ ನಮ್ಮ ಕ್ಷಿಪಣಿ ಇಂದು ಯುದ್ಧ ಸ್ಥಿತಿಯಲ್ಲಿ ಕೆಲಸ ಮಾಡುತ್ತದೆಯೇ ಎಂದು ಖಚಿತಪಡಿಸಿಕೊಳ್ಳಲು. ರಕ್ಷಣಾ ಸಚಿವಾಲಯವು ಹೇಳಿದ ಪ್ರಕಾರ ಮಿಸೈಲ್ನ ಎಲ್ಲ ಟೆಕ್ನಿಕಲ್ ಮತ್ತು ಆಪರೇಷನಲ್ ಪ್ಯಾರಾಮೀಟರ್ಸ್ ಯಶಸ್ವಿಯಾಗಿ ವ್ಯಾಲಿಡೇಟ್ ಆಗಿವೆ. ಅಂದರೆ ಎಲ್ಲ ನಿಖರವಾಗಿ ಕೆಲಸ ಮಾಡಿದೆ. ಟ್ರ್ಯಾಕಿಂಗ್ ವಿಷಯಕ್ಕೆ ಬಂದರೆ ನೆಲದ ಮೇಲಿನ ಸ್ಟೇಷನ್ಸ್ ಮತ್ತು ಸಮುದ್ರದ ಮೇಲಿನ ಹಡಗುಗಳು ಎರಡೂ ಈ ಮಿಸೈಲ್ನ ಟ್ರೆಜೆಕ್ಟರಿಯನ್ನು ಲಿಫ್ಟ್ ಆಫ್ನಿಂದ ಹಿಡಿದು ಇಂಪ್ಯಾಕ್ಟ್ನವರೆಗೆ ಟ್ರ್ಯಾಕ್ ಮಾಡಿದವು. ಫ್ಲೈಟ್ ಡೇಟಾ ಪ್ರಕಾರ ಎಲ್ಲ ಮಿಷನ್ ಆಬ್ಜೆಕ್ಟಿವ್ಸ್ ಪೂರ್ಣವಾಗಿ ಸಾಧಿಸಲಾಗಿದೆ. ಆದರೆ ಇದು ಮಾತ್ರ ಅಲ್ಲ ಸ್ನೇಹಿತರೆ. ಮೇ 8ರಂದು ಏನಾಯಿತು ಗೊತ್ತಾ? ಅದೇ ಒಡಿಶಾ ಕರಾವಳಿಯಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಐಸ್ಲ್ಯಾಂಡ್ನಿಂದ ಭಾರತ ಒಂದು ಅಡ್ವಾನ್ಸ್ಡ್ ಅಗ್ನಿ ಮಿಸೈಲನ್ನು MIRV ತಂತ್ರಜ್ಞಾನದ ಸಮೇತ ಯಶಸ್ವಿಯಾಗಿ ಪರೀಕ್ಷಿಸಿತು. MIRV ಅಂದರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀಎಂಟ್ರಿ ವೆಹಿಕಲ್. ಸರಳವಾಗಿ ಹೇಳಬೇಕೆಂದರೆ ಒಂದೇ ಮಿಸೈಲ್ನಿಂದ ಬೇರೆ ಬೇರೆ ಜಾಗಗಳಲ್ಲಿ ಏಕಕಾಲದಲ್ಲಿ ಮಲ್ಟಿಪಲ್ ವಾರ್ಹೆಡ್ಗಳನ್ನು ಬೀಳಿಸಬಹುದು. ಅಂದರೆ ಒಂದೇ ಕ್ಷಿಪಣಿಯಿಂದ ಒಂದೇ ಸಲ ಹಲವು ಗುರಿಗಳನ್ನು ನಾಶ ಮಾಡಬಹುದು. ಇದು ಬಹಳ ಶಕ್ತಿಶಾಲಿಯಾದ ತಂತ್ರಜ್ಞಾನ. ಈ ಮಿಸೈಲ್ ಕೂಡ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಹಲವು ಗುರಿಗಳನ್ನು ನಿಖರವಾಗಿ ತಲುಪಿದೆ. ಒಟ್ಟಾರೆ ಹೇಳಬೇಕೆಂದರೆ ಕೇವಲ ಕೆಲವೇ ವಾರಗಳ ಅಂತರದಲ್ಲಿ ಭಾರತ 2 ಮಹತ್ವದ ಮಿಸೈಲ್ ಟೆಸ್ಟ್ಗಳನ್ನು ಯಶಸ್ವಿಯಾಗಿ ಮಾಡಿದೆ. MIRV ತಂತ್ರಜ್ಞಾನ ಮತ್ತು ಅಗ್ನಿ-1 ಯಶಸ್ವಿ ಪರೀಕ್ಷೆ ಎರಡೂ ಭಾರತದ ಮಿನಿಮಮ್ ಕ್ರೆಡಿಬಲ್ ಡಿಟರೆನ್ಸ್ ಸಾಮರ್ಥ್ಯವನ್ನು ಇನ್ನಷ್ಟು ಬಲಪಡಿಸಿವೆ. ಯಾರೂ ಭಾರತದ ಕಡೆ ತಪ್ಪು ದೃಷ್ಟಿಯಿಂದ ನೋಡದಂತೆ ತಡೆಯುವ ಶಕ್ತಿ ನಮ್ಮ ಬಳಿ ಇದೆ ಎಂದು ಮತ್ತೊಮ್ಮೆ ಸಾಬೀತಾಗಿದೆ. DRDO ಮತ್ತು ಇಂಡಿಯನ್ ಆರ್ಮಿ ವಿಜ್ಞಾನಿಗಳಿಗೆ ಮತ್ತು ಸಿಬ್ಬಂದಿಗೆ ಅಭಿನಂದನೆಗಳು. ಹಾಗಾದರೆ ಈ ವಿಡಿಯೋ ಇಷ್ಟ ಆಯ್ತಾ ಸ್ನೇಹಿತರೆ? ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ
ಭಾರತ ಮಾತೆಗೆ ಜೈ. ಧನ್ಯವಾದಗಳು.